ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಡೇ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಬರೆದಿದ್ರಲ್ಲ ಮಾರ್ಚ್ 1ನೇ ತಾರೀಕಿಂದು ಆ ರಿಸಲ್ಟ್ ಈಗ ಹೊರಬಿದ್ದಿದೆ. ಅಂದರೆ ತಾತ್ಕಾಲಿಕ ಫಲಿತಾಂಶವನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದರೂ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಕಂಪ್ಲೀಟಾಗಿ ಹೇಗೆ ನಾವು ನಮ್ಮ ಫಲಿತಾಂಶವನ್ನು ಚೆಕ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೋಡೋದಾದರೆ ನಾವು ಮೊದಲಿಗೆ 2026ರ ಪ್ರವೇಶ ಪ್ರಕ್ರಿಯೆಯ ಸಂಪೂರ್ಣ ಟೈಮ್‌ಲೈನ್‌ನ ನೋಡೋದಾದರೆ ಅರ್ಜಿ ಪ್ರಾರಂಭವಾಗಿದ್ದು ಜನವರಿ ಮತ್ತು ಫೆಬ್ರವರಿ 2026ರಲ್ಲಿ ನಡೆದಿತ್ತು. ಅದಾದ ಬಳಿಕ ಪರೀಕ್ಷಾ ದಿನಾಂಕ ಮಾರ್ಚ್ 1ನೇ ತಾರೀಕಿಗೆ ಕೊಟ್ಟಿದ್ದರು. ಅದಾದ ಬಳಿಕ ನಮಗೇನಪ್ಪ ಕೊಟ್ಟಿದ್ದಾರೆ ಅಂದರೆ ಆರಂಭಿಕ ಕೀ ಉತ್ತರಗಳನ್ನು ಮಾರ್ಚ್ 3ನೇ ತಾರೀಕಿಗೆ ನಮಗೆ ಕೊಟ್ಟಿದ್ದರು. ನಂತರ ಮಾರ್ಚ್ 7ಕ್ಕೆ ಅಂತಿಮ ಕೀ ಉತ್ತರಗಳನ್ನು ಹೊರಬಿಟ್ಟಿದ್ದರು. ಈಗ ನಾವು ಮಾರ್ಚ್ 17, 2026ರಂದು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಈಗ ಕೆಇಎಯು ನಮಗೆ ಕೊಟ್ಟಿದೆ. ಅಂದರೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೆಸುವ ಒಂದು ಅಫಿಷಿಯಲ್ ವೆಬ್ಸೈಟ್‌ನಿಂದ ಹೊರಬಂದಂತಹ ಒಂದು ಮಾಹಿತಿ ಇದಾಗಿರುತ್ತೆ. ಅದನ್ನು ನೋಡೋದು ಹೇಗೆಪ್ಪ ಅಂದರೆ ನಿಮ್ಮ ಹತ್ರ 3 ದಾಖಲಾತಿಗಳು ಇರಬೇಕು. ದಾಖಲಾತಿಗಳೆಂದರೆ ನಿಮ್ಮ ಹತ್ರ ನಿಮ್ಮ ಮಕ್ಕಳ ಸ್ಯಾಟ್ಸ್ ಐಡಿ ಇರಬೇಕು ಮತ್ತು ನಿಮ್ಮ ನಿಖರವಾದ ಜನ್ಮ ದಿನಾಂಕ ಅಂದರೆ ಮಕ್ಕಳ ಜನ್ಮ ದಿನಾಂಕ ಕೂಡ ಬಹಳ ಅವಶ್ಯಕ. ನೀವೇನಾದರೂ ಮೊಬೈಲ್‌ನಲ್ಲಿ ನೋಡೋದಾದರೆ ಡೆಸ್ಕ್‌ಟಾಪ್ ಮೋಡನ್ನು ಆನ್ ಮಾಡಿ ನೀವು ನೋಡ್ಕೋಬೋದು. ಅಲ್ಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡೆಸ್ಕ್‌ಟಾಪ್ ಅಂತ ಇರುತ್ತೆ ಅದನ್ನು ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಇದರಲ್ಲೇ ಸಿಗುತ್ತೆ. ಈಗ ನಾವು ಯಾವ ಥರ ಅದನ್ನು ರಿಸಲ್ಟ್‌ನ ಚೆಕ್ ಮಾಡೋದು ಅನ್ನೋದಾದರೆ ಮೊದಲಿಗೆ ನಾವು ಗೂಗಲ್‌ನಲ್ಲಿ ಹೋಗಿ ಕೆಇಎ ಅಂತ ಸರ್ಚ್ ಮಾಡಬೇಕು. ಅಥವಾ ನೀವು CET online.karnataka.gov.in ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿಯ ಒಂದು ಪ್ರಕ್ರಿಯೆಯನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಲಿಂಕ್ಸ್ ಇಲ್ಲಿ ಇಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಥರ ನೀವೇನಾದರೂ ಗೂಗಲ್‌ನಲ್ಲಿ ಸರ್ಚ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. CET online karnataka.gov.in ಅಂತ ಸರ್ಚ್ ಮಾಡಿದರೆ ಪ್ರವೇಶ ಅಂತ ಇರುತ್ತೆ. ಅದರಲ್ಲಿ ವಸತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇರುತ್ತೆ. ಅದರ ಮೇಲೆ ಆಯ್ಕೆ ಮಾಡಿದರೆ ನಿಮಗೆ ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಇರುತ್ತೆ. 17/3/2026 ಅಂತ ಕೊಟ್ಟಿರ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್‌ನಲ್ಲಿ ನೀವು ಸ್ಯಾಟ್ಸ್ ನಂಬರ್‌ನ ಹಾಕಬೇಕಾಗತ್ತೆ. ನಂತರ ನಿಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್‌ನ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮಕ್ಕಳ ಫಲಿತಾಂಶ ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು. ಈಗ ನಾನು ಮೊಬೈಲ್‌ನಲ್ಲಿ ಹೇಗೆ ನೋಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜ್‌ನಲ್ಲಿ ನಾವು ಹೋಗಿ ಇಲ್ಲಿ ಹಿಂದಿನ ವರ್ಷದ ಅದನ್ನು ಬಿಟ್ಟು ನೀವು ಪ್ರವೇಶದಲ್ಲಿ ಹೋಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಸೆಲೆಕ್ಟ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್‌ನಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ. ಅದನ್ನ ನೋಡ್ತಾ ಇದ್ದೀನಿ ನೋಡಿ ಈಗ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್‌ನಲ್ಲಿ ನೀವು ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಸ್ಯಾಟ್ಸ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್‌ನ ಸೆಲೆಕ್ಟ್ ಮಾಡಿ ಸಬ್ಮಿಟ್‌ನ ಕೊಟ್ಟರೆ ಕಂಪ್ಲೀಟಾಗಿ ನಿಮ್ಮ ಮಕ್ಕಳ ಹೆಸರು, ಆಯ್ಕೆ ಮತ್ತು ಅದರಲ್ಲಿ ಎಲ್ಲ ಪ್ರಶ್ನೆಗಳ ಮಾಹಿತಿ ಅಲ್ಲಿ ಸಿಗುತ್ತೆ. ಇದರಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಅನ್ನೋದಾದರೆ ನಿಮ್ಮ ಹೆಸರಿರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇರುತ್ತೆ. ನೀವು ಗಳಿಸಿದ ಒಟ್ಟು ಅಂಕಗಳು ಕೂಡ ಇದರಲ್ಲೇ ಇರುತ್ತೆ. ಮತ್ತು ಇಲ್ಲಿ ಶೋ ಡೀಟೇಲ್ಸ್ ಅಂತ ಸೈಡ್ ಒಂದಾಗ ಬಟನ್ ಕೊಟ್ಟಿರ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯ ಮೇಲೆ ಎಷ್ಟು ಪ್ರಶ್ನೆಗೆ ಯಾವ್ಯಾವೆಲ್ಲ ಸರಿಯಾಗಿದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಇಲ್ಲಿ ಉದಾಹರಣೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಪ್ರಶ್ನೆ 1 ವಿದ್ಯಾರ್ಥಿ ಹಾಕಿರೋಂಥ ಉತ್ತರ 2 ಆಗಿದ್ದರೆ, ಇಲಾಖೆಯ ಉತ್ತರ 2 ಅಂತ ಇದ್ದರೆ ಮಾತ್ರ ಅಲ್ಲಿ ನಿಮ್ಮ ಅಂಕ ಪಡೆದಿದ್ದರಲ್ಲಿ 1 ಅಂಕ ಅಂತ ಇರುತ್ತೆ. ಅದು ಸರಿಯಾಗಿರುತ್ತೆ. ಅದೇನಾದರೂ ಈಗ ಉದಾಹರಣೆಗೆ 51 ಪ್ರಶ್ನೆ ಇದೆ. 51ನೇ ಪ್ರಶ್ನೆಗೆ ವಿದ್ಯಾರ್ಥಿ ಹಾಕಿರೋಂಥ ಉತ್ತರ 3 ಇರುತ್ತಪ್ಪ ಅಂದರೆ, ಇಲಾಖೆ ವತಿಯಿಂದ ಬಂದಂಥ ಉತ್ತರ 2 ಇರುತ್ತೆ. ಆವಾಗ ನಿಮ್ಮ ಅಂಕ 0 ಆಗುತ್ತೆ. ಈಗ ಒಟ್ಟು ಅಂಕಗಳನ್ನು ಸಾರಾಂಶವಾಗಿ ನೋಡೋದಾದರೆ, ನಾವು ಈಗ ಸರಿಯಾಗಿ ಒಂದು ಉದಾಹರಣೆಯ ವಿದ್ಯಾರ್ಥಿಯ ಪ್ರಕಾರ, ವಿದ್ಯಾರ್ಥಿ ಸರಿಯಾಗಿ ಒಟ್ಟು 32 ಅಂಕಗಳನ್ನು ಗಳಿಸಿದ್ದಾನೆ. ಅದರ ಅರ್ಥ 68 ಉತ್ತರಗಳು ಅವನ ಉತ್ತರದಲ್ಲಿ ತಪ್ಪಾಗಿದೆ ಅಂತ ಅರ್ಥ. ಒಂದು ವೇಳೆ ನೀವೇನಾದರೂ ಇಲ್ಲಿ ಉತ್ತರಿಸದ ಪ್ರಶ್ನೆಗಳಂದಪ್ಪ ಅಂದರೆ, ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನನ್ನು ಆಯ್ಕೆ ಮಾಡಿರಲ್ಲವೋ ಅವು ಖಾಲಿ ಬಿಟ್ಟಂಥ ಪ್ರಶ್ನೆಗಳಿಗೆ ಅಂಕಗಳನ್ನು ತೋರಿಸುತ್ತೆ. ಈಗ ಈ ಒಂದು ಪಟ್ಟಿಯಲ್ಲಿರೋಂಥ ಲಿಸ್ಟ್ ಏನಪ್ಪ ಅಂದರೆ, ನೀವು ಚೆಕ್ ಮಾಡ್ತಿರೋ ಮಾರ್ಕ್ಸ್ ಏನಪ್ಪ ಅಂದರೆ, ಇದು ಈಗ ತಾತ್ಕಾಲಿಕ ಪ್ರವೇಶ ಪರೀಕ್ಷೆಯ ಒಂದು ಅಂಕಗಳಾಗಿರುತ್ತೆ. ಇದು ಕಟ್ ಆಫ್ ಅಲ್ಲ. ಮತ್ತು ಕಟ್ ಆಫ್ ಯಾವಾಗಪ್ಪ ಬರುತ್ತೆ ಅಂದರೆ, ಅತಿ ಶೀಘ್ರದಲ್ಲೇ ಈ ಕಟ್ ಆಫ್ ಕೂಡ ಬಿಡುಗಡೆ ಆಗುತ್ತೆ. ಕಟ್ ಆಫ್ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ. 2026ರ ಕಟ್ ಆಫ್ ಎಲ್ಲಿವರೆಗೆ ಬಂದಿತ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕೇವಲ ತಾತ್ಕಾಲಿಕ ವೇಳಾಪಟ್ಟಿ, ನೆನಪಿರಲಿ. ಈಗ ಇದರ ಕೊನೆ ದಿನಾಂಕ ಯಾವುದಪ್ಪ ಕೊನೆ ದಿನಾಂಕ ಅಂದರೆ, ಆಕ್ಷೇಪಣೆ ಸಲ್ಲಿಕೆ ಅಂದರೆ ಅಬ್ಜೆಕ್ಷನ್ ಇರುತ್ತಲ್ಲ, ನೀವೇನಾದರೂ ಗಳಿಸಿದ ಅಂಕಗಳಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂದರೆ, ನೀವು
ಪೂರಕ ದಾಖಲಾತಿಗಳನ್ನು ಕೊಟ್ಟು ಮಾರ್ಚ್ 18, 2026 ಸಂಜೆ 5 ಒಳಗೆ ನೀವು ಅದನ್ನು ಅಪ್ಲಿಕೇಶನ್ ಹಾಕಬೇಕು. ಅಂದರೆ ನಿಮ್ಮ ಅಂಕಗಳೇನಾದರೂ ಕಡಿಮೆ ಬಂದಿದ್ದರೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಪೋರ್ಟಲ್ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ರಿಸಲ್ಟ್ ನೋಡುವಾಗಲೇ ಆಪ್ಷನ್ ಕಾಣುತ್ತೆ. ಅಲ್ಲಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು. ಅಬ್ಜೆಕ್ಷನನ್ನು ಸಲ್ಲಿಸಿದ ನಂತರ ನಿಮ್ಮ ಅಂಕಗಳು ಹೆಚ್ಚಾಗುವ ಸಂಭವ ಬಹಳಷ್ಟು ಇರುತ್ತೆ. ಅದಕ್ಕೆ ಮಾರ್ಚ್ 18, 2026 ಸಂಜೆ 5 ಒಳಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿತಗೊಂಡಿದ್ದರೆ ನೋಡಿ ಅಂತ ಹೇಳ್ತಾ, ಈಗ ಮುಂದಿನ ಅಪ್ಡೇಟ್ಗಳನ್ನು ನೋಡೋದಾದರೆ ಹಿಂದೆ ತಾನೇ ನಮಗೆ ರಿಸಲ್ಟ್ ಬಂದಿತ್ತು. ಯಾವುದಪ್ಪ ಅಂದರೆ ನವೋದಯ ವಿದ್ಯಾಲಯ ಫಲಿತಾಂಶ ಪ್ರಕಟಗೊಂಡಿತ್ತು. ಆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಹಿಂದಿನ ವಿಡಿಯೋನ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ನೋಡೋದು ಮೊಬೈಲ್ನಲ್ಲಿ, ಮತ್ತು ಲಿಸ್ಟ್ ಎಲ್ಲಿದೆ, ಮತ್ತು ಕಟ್ ಆಫ್ ಎಷ್ಟಕ್ಕೆ ಏನೇಂತಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಬರುವ ಭಾನುವಾರ ನಿಮ್ಮ ಮಕ್ಕಳ ಆದರ್ಶ ವಿದ್ಯಾಲಯ ಪರೀಕ್ಷೆ ಇರುತ್ತೆ. ಆದರ್ಶ ವಿದ್ಯಾಲಯ ಕುರಿತು ನಿಮಗೇನಾದರೂ ಪ್ರಶ್ನೆ ಪತ್ರಿಕೆಗಳು ಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲ ಥರದ ಕ್ವಶನ್ ಪೇಪರ್ಗಳು ಲಭ್ಯವಾಗುತ್ತೆ. ಹಾಗಾದರೆ ನೋಡೋಣ, ಯಾರೆಲ್ಲ ಹೊಸಬ್ರಿದ್ರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಹಾಗೆ ಇದೇ ಥರದ ಮಾಹಿತಿ ನಿಮಗೆ ಬೇಕಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.